ನೋಡಿ, ಚಂದನವನದ ಸಂಕಷ್ಟ ಪರಿಹಾರಕ್ಕಾಗಿ ಬೆಳಿಗ್ಗೆ 8 ಗಂಟೆಯಿಂದಲೇ ಶುರುವಾಗಿರುವಂತಹ ಪೂಜೆ ಇದು. ಸಂಕಷ್ಟ ನಿವಾರಣೆಗೆ ಮಹಾಪೂಜೆ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಗಿದೆ. ಹೋಮ, ಹವನ, ಗಣಪತಿ ಹೋಮ, ಮಹಾಮೃತ್ಯುಂಜಯ ಹೋಮ ಎಲ್ಲವೂ ಕೂಡ ನಡೀತಾ ಇದೆ. ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಾರಾಧನೆ, ದುಷ್ಟ ಶಕ್ತಿಗಳನ್ನ ನಾಶ ಮಾಡಲು ಮೃತ್ಯುಂಜಯ ಹೋಮವನ್ನ ನಡೆಸಲಾಗ್ತಾ ಇದೆ. ಕಲಾವಿದರ ಸಂಘ ನಡೆಸ್ತಾ ಇರುವಂತಹ ಮಹಾಪೂಜೆಯ ಹೋಮ ಇವೆಲ್ಲವೂ ಕೂಡ ಕಲಾವಿದರಿಗೆ ಒಳ್ಳೆದಾಗಬೇಕು. ಈಗಾಗಲೇ ನೋಡ್ತಾ ಇದ್ವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ಕನ್ನಡದ ಒಬ್ಬ ಸ್ಟಾರ್ ನಟ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಬಗ್ಗೆನೇ ಅಂತ ಕೇಳಿದಾಗ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿದ್ರು, ಇಲ್ಲಪ್ಪ ದರ್ಶನ್ ಬಗ್ಗೆ ಅಲ್ಲ, ಬಟ್ ಇದೀಗ ಕಲಾವಿದರ ಸಂಘದಲ್ಲಿ ಸ್ವಲ್ಪ ಸಂಕಷ್ಟ ಎಲ್ಲ ಇದೆ. ಥಿಯೇಟರ್ ವಿಚಾರ ಆಗಿರ್ಬೋದು, ಸಿನಿಮಾ ವಿಚಾರ ಆಗಿರ್ಬೋದು, ಪ್ರೊಡಕ್ಷನ್ ವಿಚಾರ ಆಗಿರ್ಬೋದು, ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲವೂ ಕೂಡ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ ಅಂತ ಬೆಳಿಗ್ಗೆ 8 ಗಂಟೆಯಿಂದ ನಡೆಸ್ತಾ ಇದ್ದಾರೆ ಹೋಮ ಹವನ. ಬಹಳ ಪ್ರಮುಖವಾಗಿ ಇದರಲ್ಲಿ ಗಣಪತಿ ಹೋಮ, ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರ ಯಾವುದು ಬರಬಾರ್ದು, ವಿಘ್ನ ನಿವಾರಕನ ಶಕ್ತಿ ನಮಗೆ ಬರಬೇಕು, ಭಕ್ತಿಯಿಂದ ಈಗ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮಹಾಮೃತ್ಯುಂಜಯ ಹೋಮ ಹಾಗೆ ಸರ್ಪಶಾಂತಿ ಹೋಮವನ್ನು ಕೂಡ ನಡೆಸಲಾಗ್ತಾ ಇದೆ. ಆಶ್ಲೇಷ ಬಲಿ, ನಾಗಾರಾಧನೆ ವೇಳೆ ಹಿರಿಯ ನಟಿ ಭಾವೋದ್ವೇಗಕ್ಕೆ ಒಳಗಾದರು. ಹಿರಿಯ ನಟಿ ಜ್ಯೋತಿ ಬಂಟ್ವಾಳ ಅವರು ಪೂಜೆಯ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾದರು. ಭಾವೋದ್ವೇಗದ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟರು. ಪ್ರತಿ ಬಾರಿ ಪೂಜೆ ವೇಳೆ ನನಗೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರು. ಅವರ ಅನುಭವ ಏನಿತ್ತು ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡ್ರು ಹಿರಿಯ ನಟಿ ಜ್ಯೋತಿ. ನಮ್ಮ ಜೊತೆಗೆ ಹಿರಿಯ ನಟಿ ಜ್ಯೋತಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಆಶ್ಲೇಷ ಬಲಿ ಪೂಜೆ ಮಾಡುವಾಗ ನೀವು ಸಹ ಭಾಗವಹಿಸಿ ಒಳಗಾಗಿದ್ರಿ. ಮೈ ಮೇಲೆ ದೇವ್ರ ಥರ ಬಂದ ರೀತಿಯಲ್ಲಿ ಇದಾಯಿತು. ಏನಾಯ್ತು ಮೇಡಮ್ ಎಕ್ಸಾಕ್ಟ್ ಅಂತ? ಏನಿಲ್ಲ, ಅದು ನನಗೆ ಒಂದು ಫ್ಯೂ ಸೆಕೆಂಡ್ಸು ಒಂಚೂರು ಮೈ ಮೇಲೆ ಬಂದಂಗೆ ಆಗುತ್ತೆ. ಅದು ದೇವ್ರ ಪೂಜೆ ಮಾಡುವಾಗ ಆ ಥರ ಆಗುತ್ತೆ ನನಗೆ. ಇದು ಮೊದಲನೇ ಸಲ ಅಲ್ಲ, ಮೊದಲಿಂದಲೂ ಆಗುತ್ತೆ ನನಗೆ. ದೇವಿ ಪೂಜೆ ಮಾಡುವಾಗ, ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೊಡ್ಡ ಪೂಜೆ ಮಾಡುವಾಗ ಆ ಥರ ಮೈ ಮೇಲೆ ಬರುತ್ತೆ ನನಗೆ. ಸೊ ಅದೇ ಥರ ಇಲ್ಲಿ ಆಶ್ಲೇಷ ಬಲಿ ಮಾಡುವಾಗ ನನಗೆ ಒಂಚೂರು ಮೈ ಮೇಲೆ ಬಂದಾಗ ಆಯಿತು. ಅದು ಫ್ಯೂ ಸೆಕೆಂಡ್ಸ್ ಮಾತ್ರ, ಯಾಕಂದರೆ ಮೊದಲು ತುಂಬ ಹೊತ್ತು ಬರ್ತಾಯಿತ್ತು, ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಈಗ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಅಷ್ಟು ಹೊತ್ತು ಬರೋದು ನನಗೆ ತುಂಬ ವೈಬ್ರೇಷನ್ ಬಂದರೆ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಸೆಕೆಂಡ್ಸ್ ಬಂದು ಹೋಯಿತು. ಸೊ ಹಿಂದೆ ಏನಾದರೂ ಈ ಥರ ಘಟನೆ ಆಗಿತ್ತಾ, ಈ ಥರ ಬಂದಿತ್ತಾ? ಅದನ್ನೇ ನಾನು ಈಗ ಹೇಳಿದ್ದು. ನನಗೆ ದೇವಿ ದೇವಸ್ಥಾನದಲ್ಲಿ ಮತ್ತು ನಾಗಾ ಟೆಂಪಲಲ್ಲೆಲ್ಲ ಆ ಥರ ಒಂದು ಸ್ವಲ್ಪ ಮೈ ಮೇಲೆ ಬರುತ್ತೆ. ಈ ಒಂದು ಪೂಜೆಯಿಂದ ಚಿತ್ರರಂಗ ಮುಂದೆ ಏನಾದರೂ ಯಶಸ್ವಿ ಕಾಣುತ್ತಾ? ಯಾಕಂದರೆ ಸಾಕಷ್ಟು ಹಿಂದುಳಿದಿದೆ ಚಿತ್ರರಂಗಕ್ಕಾಗಿ. ವಿಶೇಷ ಪೂಜಾ ಪುನಸ್ಕಾರ ಇವತ್ತಾಯಿತು, ಹೋಮವನ ಆಯಿತು. ಹೌದು, ಅದನ್ನೇ ಹೇಳಬೇಕು ಅಂತಲೇ ನಾನು ಇದು ಮಾಡಿದ್ದು. ಯಾಕಂದರೆ ಇವಾಗ ಸುಮಾರು ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಸೋಲನ್ನು ಕಾಣ್ತಾ ಇದೆ ಚಿತ್ರಗಳೆಲ್ಲ.
ಕಲಾವಿದರೆಲ್ಲ ಕಂಗಾಲಾಗೋಗಿದ್ದಾರೆ. ಸುಮಾರು ಕಲಾವಿದರಿಗೆಲ್ಲ ಕೆಲಸ ಇಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವದಿಂದ ನಮ್ಮ ದೊಡ್ಡಣ್ಣ ಅವರು, ರಾಕ್ಲೈನ್ ವೆಂಕಟೇಶ್ ಅವರು, ನಮ್ಮ ಚಲನಚಿತ್ರ ಕಲಾವಿದರ ಸಂಘದ ಮೂಲಕ ಇದು ಎಲ್ಲ ಪೂಜೆಯನ್ನು ಮಾಡಿಸಿದ್ದಾರೆ. ಸೊ ಎಲ್ಲ ಹಾಗೂ ನಮ್ಮ ದರ್ಶನ್ ಅವರು ಈಗ ಸಂಕಷ್ಟದಲ್ಲಿದ್ದಾರೆ. ಲೀಡಿಂಗ್ ಹೀರೋ ಅಂತ ಅವರು ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಒಳಗಡೆ ಇರೋದ್ರಿಂದ ಲಕ್ಷಾನುಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ದುಡ್ಡು ಬ್ಲಾಕ್ ಆಗಿದೆ. ಸೊ ಅದೆಲ್ಲ ಸರಿ ಹೋಗಿ ಎಲ್ರಿಗೂ ಕೆಲಸ ಸಿಗೋ ಹಾಗಾಗಲಿ, ಎಲ್ಲ ಪಿಕ್ಚರು ಸಕ್ಸಸ್ ಆಗಲಿ ಅಂತ. ಕೆಲ ನಿರ್ಮಾಪಕರು, ಕೆಲವರು ನಟ ನಟಿಯರು ಇರ್ತಾರೆ, ದರ್ಶನ್ಗೋಸ್ಕರ ಈ ಒಂದು ಹೋಮವನ್ನು ಮಾಡ್ತಿದ್ದಾರೆ, ಅದಕ್ಕೆ ಕೆಲ ನಟ ನಟಿಯರು ಬಂದಿಲ್ಲ ಅಂತ. ಅದು ಏನು ಅಂತ ನನಗೆ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಸೊ ಬರೋರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಬಂದಿಲ್ವೋ ಯಾತಕ್ಕೆ ಬಂದಿಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಿಂದ ಇದನ್ನು ಪೂಜೆನ ಮಾಡಿದ್ದಾರೆ. ಇನ್ನು ನಿಜಕ್ಕೂ ಕೂಡ ಸ್ಯಾಂಡಲ್ವುಡ್ಗೆ ಹಾಗಾದ್ರೆ ಬೇಕಾಗಿರೋದಾದ್ರೂ ಏನು? ಮಹಾಪೂಜೆ ಆಯಿತು, ಮುಂದೆ ಎಲ್ಲವೂ ಕೂಡ ಹಾಗಾದ್ರೆ ಬದಲಾಗುತ್ತಾ? ಎಲ್ಲ ಸ್ಟಾರ್ಸ್ ಒಗ್ಗಟ್ಟಾಗಿದ್ರೆ ಸಮಸ್ಯೆ ಮುಕ್ತಾಯನ ಹಾಗಾದ್ರೆ? ಪೂಜೆ ಮಾತ್ರ ಸಾಕಾ? ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಒಂದಾಗಬೇಕಾ? ಸ್ಯಾಂಡಲ್ವುಡ್ ನಲ್ಲಿ ಇದ್ದಾರ ಹಾಗಾದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗಳು? ನೋಡಿ, ಇವೆಲ್ಲವೂ ಹಲವು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗುತ್ತೆ. ನಿರಂತರವಾಗಿ 8 ಗಂಟೆಯಿಂದ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಹೋಮ ಹವನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬದಲಾಗಬೇಕಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಏನು ಬದಲಾವಣೆ ಆಗಬೇಕು ಎನ್ನುವಂಥ ಪ್ರಶ್ನೆ ಈಗ. ಮಹಾಪೂಜೆ ಆಯಿತು, ಮುಂದೆ ಹಾಗಾದ್ರೆ ಎಲ್ಲವೂ ಬದಲಾಗುತ್ತಾ? ಎಲ್ಲರೂ ಒಗ್ಗಟ್ಟಾಗ್ತಾರ ಹಾಗಾದ್ರೆ? ಎಲ್ಲ ಸಿನಿ ರಂಗದ ತಾರೆಯರು ಒಗ್ಗಟ್ಟಾಗ್ತಾರ ಹಾಗಾದ್ರೆ? ಸಿನಿಮಾ ಇಂಡಸ್ಟ್ರಿ ಇನ್ಮೇಲಾದರೂ ಬೆಳವಣಿಗೆ ಕಾಣುತ್ತಾ ಹಾಗಾದ್ರೆ? ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವಿಸುತ್ತೆ. ನೋಡಿ, ಈಗ ಗಣಪತಿ ಹೋಮವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಗಣಪತಿ ಹೋಮದ ವಿಶೇಷತೆ ಆದ್ರೂ ಏನು? ಬನ್ನಿ ಹಾಗಾದ್ರೆ ಒಂದೊಂದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಈ ಗಣಪತಿ ಹೋಮದ ವಿಶೇಷತೆ ಅಂತ ಹೇಳಿದ್ರೆ ವಿಘ್ನ ವಿನಾಶಕನ ಆಶೀರ್ವಾದಕ್ಕಾಗಿ ಈ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ ಇದು. ಇನ್ನೊಂದು ಕಡೆಯಲ್ಲಿ ನೆಕ್ಸ್ಟ್ ಪೂಜೆ ಆರಂಭಕ್ಕೂ ಮುನ್ನ ಗಣಪತಿಗೆ ಹೋಮವನ್ನ ಮಾಡ್ತಾರೆ. ಮೋಸ್ಟ್ ಪ್ರಾಪರ್ಲಿ ಯಾಕಂತ ಹೇಳಿದ್ರೆ ಗಣಪತಿ ವಿಘ್ನ ವಿನಾಶಕ, ಜೊತೆಗೆ ಆರ್ಥಿಕ, ಶಿಕ್ಷಣ, ಆರೋಗ್ಯ ಕ್ಷೇತ್ರದ ಅಡೆತಡೆಗೆ ಕೂಡ ಮಾಡಲಾಗುತ್ತೆ ಈ ಹೋಮ ಹವನಗಳನ್ನ. ಯಾಕಂತ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ತಾಪತ್ರ ಬರಬಾರ್ದು. ನಾವೆಲ್ಲರೂ ಕೂಡ ಮೊದಲ ಪೂಜೆ ಗಣೇಶನಿಗೆ ಮಾಡುವಂಥದ್ದು. ಮದುವೆ, ಹಾಗೆ ನಿರುದ್ಯೋಗ, ಉದ್ಯೋಗ ನಷ್ಟ ನಿವಾರಣೆ ಇವೆಲ್ಲವಕ್ಕೂ ಕೂಡ ಇದು ಅನ್ವಯ ಆಗ್ಲಿ ದೇವ್ರ ಮುಖಾಂತರ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ಓಕೆ, ಒಟ್ಟಾರೆ ದೇವ್ರ ಮೊರೆ ಹೋದ್ರು ಕೊನೆಗೆ ಅಂತಿಮವಾಗಿ ದೇವರೇ ಗತಿ ಅಂತ ದೀರ್ಘಾಯುಷ್ಯ, ರೋಗ ಮುಕ್ತಿ ಇದೆಲ್ಲ ಅಂದ್ರೆ ಸಹಜವಾಗಿ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ ಅಂತ ಒಂದೇ ಲೈನಲ್ಲಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಒಳ್ಳೇದ್ ಮಾಡಪ್ಪ ಭಗವಂತ ಅಂತ. ದೀರ್ಘಾಯುಷ್ಯ ಇರಲಿ ಅಥವಾ ರೋಗ ಮುಕ್ತಿ ಇವೆಲ್ಲ ಮಹಾಮೃತ್ಯುಂಜಯ ಹೋಮ ಮಾಡಿದ್ರು, ಅದಕ್ಕೋಸ್ಕರ ಮಾಡಿದ್ರು. ಆಮೇಲೆ ನಾರಾಯಣ ಬಲಿ ಮಾಡಿದ್ರು. ಆಮೇಲೆ ನೀವು ಹೇಳ್ದಂಗೆ ಮೊದಲು ಗಣಪತಿ ಪೂಜೆಯಿಂದ ಶುರು ಮಾಡ್ಕೊಂಡ್ರು. ನೋಡಿ, ಯಾರ ನಂಬಿಕೆಗಳು ಏನೇ ಇರಲಿ, ಒಟ್ಟು ಸಂಸ್ಕೃತಿಯನ್ನ, ಒಟ್ಟು ಪರಂಪರೆಯನ್ನ, ಒಟ್ಟು ನಮ್ಮ ಎಲ್ಲ ವಿಶ್ವಾಸ ಅಂತ ನಾವೇನಿಟ್ಟಿದೀವಲ್ಲ ಭಗವಂತನ ಮೇಲೆ ಅಂತ, ಅದನ್ನ ಎಲ್ಲರೂ ನಂಬ್ತಾರೆ. ದೈವಿಕ ಶಕ್ತಿ ಕವಚದಂತೆ ರಕ್ಷಣೆಯನ್ನ ನೀಡತ್ತೆ ಅಂತ ಸ್ಯಾಂಡಲ್ವುಡ್ ಕೂಡ ನಂಬಿದೆ ಅಂತ ಅನ್ಸುತ್ತೆ. ಎಲ್ಲಾ ದುಃಖ, ತೊಂದರೆ, ಅಹಂಕಾರ ಬಹಳ ಇಂಪಾರ್ಟೆಂಟ್ ಇದು. ಬಹುಶಃ ಮನುಷ್ಯನಿಗೆ ಅಹಂಕಾರ ಹೋದ್ರೆ ಎಲ್ಲ ಹೋಗುತ್ತೆ, ಎಲ್ಲಾ ದುಃಖ ತೊಂದರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ದುಷ್ಟಶಕ್ತಿಯನ್ನ ನಾಶಪಡಿಸೋದಕ್ಕೆ ಮಹಾಮೃತ್ಯುಂಜಯ ಹೋಮ ಮಾಡಿದ್ದಾರೆ. ನಿಜಕ್ಕೂ ಅಹಂಕಾರ ಎಲ್ಲ ನಾಶ ಆಗ್ಲಿ, ಹಾಗೇನೆ ದುಷ್ಟತನ ನಾಶ ಆಗ್ಲಿ, ಎಲ್ಲರಲ್ಲೂ ನಾಶ ಆಗ್ಲಿ ಅಂತ. ರೈಟ್. ಇನ್ನು ಆಶ್ಲೇಷ ನಾಗಾರಾಧನೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ನಾಗದೇವತೆಗೆ ಪ್ರಿಯವಾದಂಥ ಆಶ್ಲೇಷ ಪೂಜೆ ಬಹಳ ಪ್ರಮುಖವಾಗಿದ್ದು, ನಾಗದೇವತೆಗೆ ಇಷ್ಟವಾಗಿರುವಂತಹ ಪೂಜೆ ಇದು. ಆ ಪೂಜೆಯನ್ನು ಕೂಡ ಇವತ್ತು ಮಾಡಲಾಯಿತು. ಸರ್ಪದೋಷ ನಿವಾರಣೆಗಾಗಿ ಆಶ್ಲೇಷ ಪೂಜೆನ ನಿರಂತರವಾಗಿ ಮಾಡ್ತಾರೆ. ಇವತ್ತು ಕೂಡ ಅದನ್ನ ಸಿನಿಮಾ ಇಂಡಸ್ಟ್ರಿಯವರು ಮಾಡಿದ್ದಾರೆ. ಸರ್ಪದೋಷ ನಿವಾರಣೆ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ. ನೆಕ್ಸ್ಟ್ ಮೇಡಮ್, ನಾಗನಿಗೆ ಅದರಲ್ಲಿ ಬಲಿ ಕೊಡೋ ಅಂಥದ್ದು, ನೀಟಾಗಿ ಅಲ್ಲಿ ಬಲಿ ಇಡ್ತಾ ಹೋಗ್ತಾರೆ ಮಂಡಲ ಬರೆದು. ಮತ್ತೆ ಅದನ್ನ ಒಂದು ಆ ಎನರ್ಜಿನ ಅವರು ಆವಾಹನೆ ಮಾಡಿಕೊಂಡು ಪಾತ್ರಿಗಳು ಅದನ್ನ ಎನಾಕ್ಟ್ ಮಾಡ್ತಾರೆ, ಅದನ್ನ ನರ್ತಿಸಿ ತೋರಿಸ್ತಾರೆ ಅನ್ನುವಂಥದ್ದು. ಸೊ ಆ ಸಮಯದಲ್ಲಿ ಬಹಳ ಒಂದು ವಿಶೇಷವಾದಂಥ ಘಟನೆಗಳು ಕೂಡ ನಡೀತು. ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ.
ಸೊ ಏನೆಲ್ಲ ಆಯ್ತು. ಎಸ್, ಇನ್ನು ಕಳೆದ ಕೆಲ ವರ್ಷಗಳಿಂದ ಸಂಕಷ್ಟದಲ್ಲಿ ಚಂದನವನ ಸಿಲುಕಿದೆ. ಇನ್ನು ಸೂಪರ್ ಹಿಟ್ ಸಿನಿಮಾ ಇಲ್ಲ, ಥಿಯೇಟರ್ಗಳಿಗೆ ಜನ ಕೂಡ ಬರ್ತಾ ಇಲ್ಲ, ಸಂಕಷ್ಟದಲ್ಲಿ ನಿರ್ಮಾಪಕರು ಕೂಡ ಸಿಲುಕಿದ್ದಾರೆ. ಹೀಗಾಗಿ ಇಂದು ಎಲ್ಲರ ಒಳಿತಿಗಾಗಿ ಪೂಜೆಯನ್ನ ನೆರವೇರಿಸಲಾಗಿದೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡ್ಕೊಂಡು ಬರೋಣ. ಚಂದನವನ ಒಳಿತಿಗಾಗಿ ಮಹಾಪೂಜೆ. ದೊಡ್ಡಣ್ಣ ದಂಪತಿ ನೇತೃತ್ವದಲ್ಲಿ ಹೋಮ. ಒಂದ್ ಕಡೆ ರೇಣುಕಾಸ್ವಾಮಿ ಕೊಂದ ಆರೋಪದಲ್ಲಿ ಜೈಲು ಸೇರಿದ ದರ್ಶನ್, ಮತ್ತೊಂದ್ ಕಡೆ ಸಿನಿಮಾಗಳೇ ಇಲ್ಲದೆ ಮುಚ್ಚುತ್ತಾ ಇರುವ ಥಿಯೇಟರ್ಸ್. ಇವೆಲ್ಲದರ ಮಧ್ಯೆ ತೊಂದರೆಯಲ್ಲಿ ಸಿಲುಕಿದ ಕಲಾವಿದರು. ಹೀಗಾಗಿ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ವಿಶೇಷ ಪೂಜೆ, ಹೋಮ, ಹವನ ನಡೆಸಿದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರುವುದರಿಂದ ಪರಿಹಾರ ಕಂಡುಕೊಳ್ಳಲು ಕಲಾವಿದರ ಸಂಘ ಹೋಮ ಹವನ ಮಾಡಿದೆ. ಹಿರಿಯ ನಟ ದೊಡ್ಡಣ್ಣ ಹಾಗೂ ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಇಂಡಸ್ಟ್ರಿಯ ಒಗ್ಗಟ್ಟು, ಥಿಯೇಟರ್ ಸಮಸ್ಯೆ, ನಿರ್ಮಾಪಕರ ಸಮಸ್ಯೆ ನಿವಾರಣೆಗಾಗಿ ಪೂಜೆ ಮಾಡಲಾಗಿದೆ. ಇನ್ನು ಪೂಜೆಗೂ ಮುನ್ನ ಹಿರಿಯ ನಟಿ ಶಾಂತಲಾ, ಮಾಲತಿ ಶ್ರೀ ಮೈಸೂರು, ಪದ್ಮಜಾ ರಾವ್ ಮೊದಲಾದವರು ದೀಪ ಬೆಳಗಿ ಚಾಲನೆ ನೀಡಿದ್ದಾರೆ. ಬಳಿಕ ಮೃತ್ಯುಂಜಯ ಹೋಮ ಹಾಗೂ ಸರ್ಪಶಾಂತಿ ಹೋಮ ನಡೆಯಿತು. ಇನ್ನು ಕಲಾವಿದರ ಸಂಘದಲ್ಲಿ ನಡೆದ ಪೂಜೆಗೆ ನಟ ಅಭಿಷೇಕ್, ಗುರುಕಿರಣ್, ರಾಗಿಣಿ ದ್ವಿವೇದಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ವೀರೇಶ್ ಜೊತೆ ವೈದೇಹಿ, ರಿಪಬ್ಲಿಕ್ ಕನ್ನಡ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕಲಾವಿದರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ರು. ಹಿರಿಯ ನಟಿ ಗಿರಿಜಾ ಲೋಕೇಶ್ ಸೇರಿದಂತೆ ಅನೇಕರು ಮಾತನಾಡಿದ್ರು. ಯಾರ್ಯಾರು ಏನೇನು ಹೇಳಿದ್ರು ನೋಡು. ಕಲಾವಿದರ ಸಂಘದಲ್ಲಿ ಹೋಮವನ್ನು ಇಟ್ಟಿದೆ. ನಟಿ ಗಿರಿಜಾ ಲೋಕೇಶ್ ಅವರು ಭಾಗಿಯಾಗಿದ್ದಾರೆ. ನಮ್ಮ ಜೊತೆಗೆ ಅವರಿದ್ದರೆ ಬನ್ನಿ ಮಾತಾಡ್ಸೋಣ. ಮ್ಯಾಮ್, ಇವತ್ತು ಹೋಮ ಹವನದಲ್ಲಿ ಭಾಗಿಯಾಗಿದ್ದಾರೆ, ಏನು ಹೇಳ್ತೀರಿ ಮೇಡಮ್ ಅಂತ? ತುಂಬ ಖುಷಿ ಆಗ್ತಿದೆ. ಆ ದೇವರನ್ನು ಯಾರು ಬಿಟ್ಟರು ಆ ದೇವ್ರ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮಗಿದೆ. ಸೊ ಹಾಗಾಗಿ ನಮ್ಮ ಅಪ್ಪನ ಗಟ್ಟಿಯಾಗಿ ಹಿಡ್ಕೊಂಬಿಡೋಣ. ಹಿಡ್ಕೊಂಡ್ರೆ ಎಲ್ಲರಿಗೂ ನೋಡಿ, ನಮ್ಮಿಂದ ನೀವು ಬದುಕ್ತೀರಾ, ನಿಮ್ಮಿಂದ ಸಾಕಷ್ಟು ಜನ ಬದುಕ್ತಾರ, ಎಲ್ಲ ನೋಡ್ತಾರೆ, ನಿಮ್ಮನ್ನು ನೋಡ್ತಾರೆ, ಏನು ಸುದ್ದಿ ಕೊಡ್ತೀರಾ ನೀವು ಅಂತ ಎಲ್ಲರೂ ನೋಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಬ್ಬರಿಂದ ಒಬ್ಬರು ಚೈನ್ ಇದ್ದಂಗೆ ಒಂದು ಕೊಂಡಿ ಕಳ್ಸ್ಕೊಂಡ್ರು ಪಾತಾಳಕ್ಕೆ ಬಿದ್ದೋಗ್ತೀನಿ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಕೇಳಿ. ಯಾಕಂದರೆ ಇತ್ತೀಚಿನ ಕನ್ನಡ ಚಿತ್ರರಂಗ ಎಲ್ಲ ಒಂದು ಕಡೆ ಫ್ಲಾಪ್ಗಳು ಆಗ್ತಿದ್ದಾವೆ, ಸಿನಿಮಾಗಳು ಓಡ್ತಾ ಇಲ್ಲ, ಮತ್ತೊಂದು ಕಡೆ ಸಿಂಗಲ್ ಥಿಯೇಟರ್ಗಳು ಬಂದ್ ಆಗ್ತಿದ್ವಿ. ಈ ಒಂದು ಹೋಮ ಹವನ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಮೇಡಮ್ ಅಂತ? ನಂಬಿಕೆ ಇವರೇ, ನಂಬಿಕೆ, ಇನ್ನೇನೂ ಇಲ್ಲ. ದೇವ್ರು ಇದ್ದಾನೆ ಅನ್ನೋದೇ ಒಂದು ನಂಬಿಕೆ, ಭೂಮಿ ತಿರುಗ್ತಾ ಇದೆ ಅನ್ನೋದೇ ಒಂದು ನಂಬಿಕೆ. ಎಲ್ಲ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ ನಾವು. ಸೊ ಆ ನಂಬಿಕೆನೇ ನಮ್ಮನ್ನು ಕಾಪಾಡಬೇಕು ಅಷ್ಟೇ. ಪೂಜೆ ಮಾಡೋದ್ರಿಂದ ಇಂಡಸ್ಟ್ರಿ ಉದ್ಧಾರ ಆಗಿಬಿಡುತ್ತೆ ಅಂತಲ್ಲ, ಅದು ಒಂದು ಕಾರಣ. ನಾವು ಇನ್ನೆಲ್ಲೋ ಹೋಗೋದು, ನೀನನ್ನು ಮೊರೆ ಹೋಗ್ತಾ ಇದ್ದೀವಿ, ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ, ಇನ್ನೂ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗತ್ತೆ, ಕಾನೂನು ಹೇಳಬೇಕು ಅಲ್ವಾ. ಕಾನೂನು ಏನು ಹೇಳುತ್ತೋ ಅದನ್ನೇ ಅಂತಾನೆ ನಾವು ಕೇಳಬೇಕು. ನಾವೇನು ಹೇಳೋಕ್ಕಾಗಲ್ಲ. ಅವನಿಗೆ ಅವನ ಮನಸ್ಥಿತಿ, ಅವ್ನ ನೆಮ್ಮದಿ ಕೊಡಲಿ ಅಂತಲೂ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಪ್ಪ. ಅವ್ನ ಮನಸ್ಥಿತಿ ಏನೇ ಆಗಲಿ, ಅವನು ಊಟಕ್ಕೆ ಕೂತಾಗ ಎಷ್ಟು ಬಗೆ ಊಟ ತರಿಸೋನು ಗೊತ್ತಾ, ಎಷ್ಟು ಬಗೆ ಎಲ್ಲರೂ ತಿನ್ನಬೇಕು, ಬನ್ನಿ ಅಂತ ಕರೆದು ಎಷ್ಟು ಬಗೆ ಊಟನ ತರಿಸಿ ಅವರೆಲ್ಲರಿಗೂ ಬಡಿಸಿ ಆಮೇಲೆ ಅವ್ನು ಕೂತ್ಕೊಂಡು ತಿನ್ನೋನು. ಆ ಅಂಥದ್ರಲ್ಲಿ ಇವತ್ತು ಊಟಕ್ಕೋಸ್ಕರ ಅವ್ನು ಪರದಾಡ್ತಾನೆ ಅಂದರೆ ಸಂಕಟ ಆಗಲ್ವಾ ನಿಮಗೆ? ಹೇಳಿ, ಸಂಕಟ ಆಗುತ್ತಲ್ವ. ಯಾವ ಸಮಯದಲ್ಲಿ ಏನಾಗಿತ್ತೋ ಏನೋ ಅದೆಂಥ ತಪ್ಪು ನಡೆದೋಗಿದೆ ಅಂತಂದರೆ ಅದು ಕ್ಷಮಿಸೋಕ್ಕಾಗದೇ ಇರೋವಂಥ ತಪ್ಪದು. ನಾನೇ ಹೇಳ್ತೀನಿ ಕೇಳಿ,
ಕ್ಷಮಿಸೋಕ್ಕಾಗದೇ ಇರುವಂಥ ತಪ್ಪು ನಡೆದೋಗಿದೆ. ಆ ದೇವರು ಅದೇನೋ ನಮ್ಮ ಕಾನೂನು ಏನು ಹೇಳ್ತಾರೋ ಅದಕ್ಕೆ ತಲೆವಾಗಿ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದರೆ ಮೇಡಮ್ ಈ ಮೃತ್ಯುಂಜಯ ಹೋಮ ದರ್ಶನಕ್ಕಾಗಿ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಇತ್ತು, ಅದಕ್ಕೆ ಕ್ಲಾರಿಟಿ ಸಹ ಕೊಟ್ಟರು. ಆರೋಪ ಅಂತ ಯಾಕೆ ಅನ್ಕೋತೀರಾ? ಯಾಕೆ ಪೂಜೆ ಮಾಡಬಾರ್ದು? ಪೂಜೆ ಎಲ್ಲರಿಗೋಸ್ಕರ ಮಾಡೋದು, ಒಬ್ಬ ವ್ಯಕ್ತಿಗೋಸ್ಕರ ಪೂಜೆ ಅಲ್ಲ. ಅವ್ರು ಹೇಳ್ತಾರಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ. ಕಲಾವಿದರ ಸಂಘದಲ್ಲಿ ಅಪರೂಪಕ್ಕೆ ಪೂಜೆ ಆಗೋದು. ಸೊ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದು. ನನ್ನ ಲೆಕ್ಕದಲ್ಲಿ ಇದೊಂದು ದೊಡ್ಡ ಸಂಸಾರ. ನಮ್ಮ ಲೆಕ್ಕದಲ್ಲಿ ಒಂದು ಫ್ಯಾಮಿಲಿ ಅನ್ನೋದು ಇದು ಸಣ್ಣ ಫ್ಯಾಮಿಲಿ ಅಲ್ಲ, ಕನ್ನಡ ಚಿತ್ರ ತುಂಬ ದೊಡ್ಡ ಫ್ಯಾಮಿಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಅವ್ರವ್ರ ಬಿಸ್ನೆಸ್ಸು. ಸೊ ಇನ್ನೊಬ್ಬರು ಅದಕ್ಕೆ ಭಯ ಹಾಕೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸಿಂಗಲ್ ಸ್ಕ್ರೀನ್ಸ್ ಕಮ್ಮಿ ಆದಂಗೆ ನಿಮಗೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಬಟ್ ಡೆಫಿನೆಟ್ ಆಗಿ ಸಿಂಗಲ್ ಸ್ಕ್ರೀನ್ಸ್ ನಾಳೆ ನಾವು, ಯಾಕಂದರೆ ಇದು ನಮ್ಮ ಕಲ್ಚರ್, ನಾವು ಬೆಳೆದು ಬಂದು ನಾವು ಚಿಕನ್ ನೋಡಿದ್ದೀವಿ.